ಈಗ ಸಮಯ ಸರಿಯಾಗಿ 5:24. ನಾನು 3:35ಕ್ಕೆ ಎದ್ದು ಸ್ನಾನ ಮಾಡಿ ಆರಾಮಾಗಿ ಬಸ್ ಸ್ಟಾಪ್ಗೆ ಬಂದೆ. ಇಲ್ಲಿ ಕೆ ಆರ್ ಪುರಂ. ತದನಂತರ ಕೆ ಆರ್ ಪುರಮಿಂದ ರಾಮಮೂರ್ತಿ ನಗರಕ್ಕೆ ಒಂದು ಆಟೋದಲ್ಲಿ ಬಂದೆ. ಅಲ್ಲಿ ಕಾದು ಬಸ್ಸಿಂದ ಕಲ್ಯಾಣ ನಗರ. ಅಲ್ಲಿಂದ ನಮ್ಮ ಸೆಲ್ವರಾಜ್ ಸರ್ ಇದ್ರಲ್ಲ, ಅವ್ರು ನನ್ನನ್ನು ಕರೆದುಕೊಂಡು ಬಂದು ಬಾನಸವಾಡಿ ಸ್ಟೇಷನ್ ಬಿಟ್ಟರು. ನಾನು ಬಂದು ಸ್ಟೇಷನಲ್ಲಿ ಕುಳಿತಿದ್ದೇನೆ. ಹೇಗೆ ಎಲ್ಲದಕ್ಕೆ ಕಾರಣ ನಮ್ಮ ತಾಯಿ ಜಗನ್ಮಾತೆ ದುರ್ಗಾ ಪರಮೇಶ್ವರಮ್ಮ. ಯಾವ ಅಡಚಣೆಗಳಿಲ್ಲದೆ ಬಂದು ಈಗ ಮೆಟ್ಟಿಲನ್ನು ಕೂಡ ಹತ್ತಿಕೊಂಡು ಬಂದು ಇಲ್ಲಿ ಕುಳಿತುಕೊಳ್ಳುವಂತೆ ಮಾಡಿದ್ದಾರೆ ನಮ್ಮಮ್ಮ ತಾಯಿ ಜಗನ್ಮಾತೆ ದುರ್ಗಾ ಪರಮೇಶ್ವರಮ್ಮನವರು. ನಿಯತ್ತಾಗಿದ್ದು ಅವರನ್ನು ನಂಬಿದರೆ ನಮಗೆ ಆಶೀರ್ವಾದ ಖಚಿತ. ಮುಂದಿನ ವಿಡಿಯೋದಲ್ಲಿ ಸಂಧಿಸೋಣ. ಓಕೆ, ನಾಯಕರು up to Kadu by this train with our boss Silveraj sir. Yeah. 5:50 ಟ್ರೈನ್ ಸ್ಟಾರ್ಟ್ ಆಗುತ್ತೆ. ಇದು ಬಾನಸವಾಡಿ ಸ್ಟೇಷನ್. ಯಾರೂ ಇರಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರ್ವೆಲ್ಲು. ನಾವು ಇರುವುದು ಕಮ್ಮನಹಳ್ಳಿ, ಬೆಂಗಳೂರು 33. ನನ್ನ ಕೆಲಸ ಬಂದು ಬೋರ್ವೆಲ್ ಪಾಯಿಂಟು ಚೆಕ್ ಮಾಡೋದು, ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿ ಕೊಡೋದು. ಬೋರ್ವೆಲ್ನಲ್ಲಿ ಯಾವುದೋ ಪ್ರಾಬ್ಲಮ್ ಬಂದರೂ ಸರಿ, ಬೆಂಗಳೂರು ಒಳಗಡೆ ನನ್ನ ಆಫೀಸಿಂದ 20 ಕಿಲೋಮೀಟ್ರ್ ರೇಡಿಯಸ್ಸು ಯಾವುದೇ ಕೆಲಸ ಇರಲಿ ನಾವು ಮಾಡಿಕೊಡ್ತೀವಿ. ಸರಿನಾ? ನನ್ನ ನಂಬರು 9035278897. ಇವರು ದುರ್ಗಾ ಸರಸ್ವತಿಪುರ ಅಂತ ಇದೇ ಆಟೋ. ನಾನು 90% ಬೋರ್ವೆಲ್ ಬಗ್ಗೆ ವೀಡಿಯೋ ಹಾಕ್ತಾಯಿದ್ವಿ. ನನ್ನ ಜಂಕ್ಷನ್ 10% ಬಸ್ ಬಂದು ಯಾವ ದೇವಸ್ಥಾನಗಳು ಇದೆ, ಸ್ಟಾಪ್ ಮಾಡಬೇಕು. ದೇವಸ್ಥಾನ 10 ರೂಪಾಯಿ ನಾನು ವೀಡಿಯೋ ಹಾಕ್ತೀನಿ. ಪಬ್ಲಿಕ್ಲೆ ಒಳ್ಳೆಯದು ಆಗಲಿ ಅಂತ. ಚಪ್ಪಲ್ விட்டுಲ್ಲ ನೋಡಿ, ಚಪ್ಪಲ್ ಕಂಟ್ರೋಲ್ பண்ண முடியாது. ಕಡು ದುರ್ಗಕ್ಕೆ ಬಂದ್ಬಿಟ್ಟಿದ್ದೀವಿ. ಚಪ್ಪಲಿ ಹಾಕೊಂಡು ಹೋಗಿ ಕಲ್ಲು ಚುಚ್ಚುತ್ತೆ. ಇಷ್ಟು ನೀರು ಐತೆ. ನಾನು ಇಷ್ಟು ನೀರು ಒಳಗಡೆ ನಡ್ಕೊಂಡು ಹೋಗ್ಬೇಕು. ಹೋಗಿದ್ರೆ ಇದು ಅಂಗಡಿ ಒಳಗಡೆ ಇರುತ್ತೆ. ಆಮೇಲೆ ಪ್ರಸಾದ ಕೊಡುವುದು ಜಾಗ ಇರುತ್ತೆ. ಆಮೇಲೆ ಬಂದು ದೇವಸ್ಥಾನ ಹೋಗೋ ರೂಟು. ಸರಿನಾ? ಟೈಮಿಂಗ್ ಹಾಕಿದ್ದಾರೆ. ಆ್ಯಕ್ಚುಲಾಗಿ ವಿಡಿಯೋ ನಾಟ್ ಅಲೌಡ್. ನಾನು ಬಿಗಿನಿಂಗಿಂದ ಹೋಗ್ತಾ ಇದ್ದೀವಿ. ನನಗೆ ವೀಡಿಂಗ್ ಮಾಡೋಕ್ಕೆ ಅಪ್ಲೋಡು ಇಲ್ಲ ಅಂದರೆ ನನಗೆ ತುಂಬ ಬೇಜಾರಾಯಿತು. ಆಮೇಲೆ ಅವ್ರ ಮೈಂಡಿಗೆ ಏನಾಯ್ತು ಅಂತ ಗೊತ್ತಿಲ್ಲ. ಇದಕ್ಕೆ ಮುಂಚೆನೂ ವೀಡಿಯೋಗಳೆಲ್ಲ ಮಾಡಿದ್ದೀವಿ. ಆಮೇಲೆ ಅವರು ಅಲೋ ಮಾಡಿದ್ರು ವೀಡಿಯೋ ಮಾಡ್ಕೊಳ್ಳಿ ಅಂತ. ಆಮೇಲೆ ವೀಡಿಯೋ ಮಾಡಿದ್ದೀವಿ. ಸರಿನಾ? ಇವರು ಒಂದು ಪ್ರೂಫ್ಗೆ ಆಗ್ತಾಯಿದ್ದೀವಿ. ಸರಿನಾ? ಒಂದು ಕಾಲೂ ನಡೆಯೋಕ್ಕಾಗಲ್ಲ ಇವ್ರಿಗೆ. ಈಗ ಎಷ್ಟೋ ಇಂಪ್ರೂವ್ಮೆಂಟ್ ಆಗಿದೆ. ಸರಿನಾ? ಅವರು ಹೇಳಬೇಕಂತ ಏನಿಲ್ಲ. ನೀವು ಕಡೂರು ದುರ್ಗಾ ಅಂತ ಯಾವುದೋ ಒಂದು ವೀಡಿಯೋ ಹಾಕಿದರೆ ನನ್ನಂಥ ಒಳ್ಳೆಯ ವೀಡಿಯೋ ಸಿಕ್ಕುತ್ತೆ, ನೋಡ್ಬೋದು. ಇದು ಬಂದು ನೀವು ದೇವಸ್ಥಾನಕ್ಕೆ ಬರಬೇಕಂತ ಏನಿಲ್ಲ. ಫೋನ್ ಮೂಲಕನೇ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ಇದೆ ಹೋಗೋ ದಾರಿ ಸ್ಟೆಪ್ಸು ಅಲೌಡ್ ಇಲ್ಲ ಅಂತ ಹೇಳಿಬಿಟ್ರು. ಬೇಜಾರಾಯಿತು. ಯಾಕಂದರೆ ಅವರು ಗುರುಜಿ ಅವರು ಇಲ್ಲ, ಏನೋ ಬೆಂಗಳೂರು ಹೋಗಿದ್ದಾರಂತ. ಅವತ್ತು ದಿವಸ
ಸರಿ, ಇವರಿಗೆ ಇಂಪಾರ್ಟೆಂಟ್ ಕೊಟ್ಬಿಟ್ಟು ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ವಿ. ಓಕೆ, ನೀವು ಬಂದು ಫೋನ್ ಮೂಲಕನೇ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ನೋಡಿ, ಇದು ಹೋಗೋ ಜಾಗ, ಅದು ಬರುವ ಜಾಗ. ಫಸ್ಟು ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಅದು ಅಲೋಡ್ ಮಾಡಿಲ್ಲ, ಆಮೇಲೆ ಅಲೋಡ್ ಮಾಡಿದ್ರು. ಸರಿನಾ? ನಿಮ್ಗೆ ಯಾವುದೋ ಪ್ರಾಬ್ಲಮ್ ಇರಲಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ಅದು ಕ್ಲಿಯರ್ ಆದಮೇಲೆ ಥ್ಯಾಂಕ್ಸ್ ಹೇಳೋಕ್ಕೆ ಬನ್ನಿ. ಯಾವುದಕ್ಕೂ ಅವರು ಚಾರ್ಜ್ ಮಾಡ್ತಾ ಇಲ್ಲ. ಸರಿನಾ? ನಾರ್ಮಲಾಗಿ ಒಂದು ಎಂಟ್ರೆನ್ಸ್ ಫೀ ಅಂತ ಅವ್ರು ಚಾರ್ಜ್ ಮಾಡಬೇಕು. ಒಬ್ಬರು ದೇವಸ್ಥಾನ ಒಳಗಡೆ ಬಂದರೆ 50-100 ಅಂತ ಚಾರ್ಜ್ ಮಾಡಬೇಕು. ನಮ್ಮ ಪಬ್ಲಿಕ್ ಏನು ಮಾಡ್ತಾರೆ, ಹೋಗ್ತಾರೆ, ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ, ಬಂದುಬಿಡ್ತಾರೆ. ನೋಡಿ, ಪ್ರಸಾದ ಮಧ್ಯಾಹ್ನ ಕೊಡ್ತಾರೆ, ಅದಕ್ಕೂ ನಿಮಗೆ ಖರ್ಚಾಗಿಲ್ಲ. ಹೋಗಿದ್ದು ಹೋಟ್ಲಿಗೆ ನೀವು ನೋಡಬೇಕಂತ ಏನಿಲ್ಲ. ಪ್ರಸಾದ ಆದರೆ ಏನೋ ಒಬ್ಬರು ತಿನ್ಬೋದು, ವೇಸ್ಟ್ ಮಾಡೋಂಗೆ ಇಲ್ಲ. ಇದು ನಾನು ಬರೀತಿರೋ ಬೋರ್ಡು ನೀವು ನೋಡಿದ್ರಲ್ಲ, ನಾನು ಬಿಗಿನಿಂಗಿಂದ ಬೋರ್ಡ್ ಬರ್ಕೊಡೋದು ನನ್ನ ಹ್ಯಾಬಿಟ್ಟು. ಅವ್ರಿಗೇನು ಕೇಳಿಲ್ಲ, ನಾನೇ ವಾಲಂಟ್ರಿಯಾಗಿ ಕೊಡುವುದು. ಸರಿನಾ? ಡೈಲಿ 1 ಗಂಟೆಗೆ ಅನ್ನ ಪ್ರಸಾದ ಐತೆ, ಕೊಡ್ತಾರೆ. ಅದು ತಿಂದರೆ ಅಮೀರ್ದ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ದಯವಿಟ್ಟು ವೇಸ್ಟ್ ಮಾಡೋಂಗಿಲ್ಲ, ಎಷ್ಟು ಬೇಕೋ ತಗೊಳ್ಬೋದು, ತಿನ್ಬೋದು. ಸರಿನಾ? ಬಟ್ ನನ್ನ ಐಡಿಯಾ, ದೇವ್ರ ಹತ್ರ ಹೋಗಿದ್ರೆ ಇದು ಬೇಕು ಅದು ಬೇಕಂತ ನಾನು ಯಾವುದು ಕೇಳಲ್ಲ. ನಾವು ಕಡಿಮೆ ಕೇಳಿಬಿಟ್ಟು ಅವ್ರು ಜಾಸ್ತಿ ಕೊಡೋಕ್ಕಿದ್ರೆ ಏನು ಮಾಡ್ತೀರಾ? ಅದಕ್ಕೋಸ್ಕರ ಹೋಗಿದ್ರ ಬಂದಿದ್ವಿ ಅಷ್ಟೇ. ಅವ್ರು ನೋಡ್ಕೊಳ್ತಾರೆ. ಸರಿನಾ? ನಮಗೇನು ಪ್ರಾಬ್ಲಮ್ ಅಂತ ಅವ್ರಿಗೆ ಗೊತ್ತಿದೆ, ಅವ್ರು ನೋಡ್ಕೊಳ್ತಾರೆ. ಗುರುಜಿಯವ್ರು ಹೇಳ್ತಾರೆ, ಫಸ್ಟು ತಂದೆ ತಾವ್ರಿಗೆ ನೋಡ್ಕೊಳ್ಳಿ ಅಂತ. ಎಲ್ಲ ಕೆಲಸ ಮುಗ್ದ ಮೇಲೆ ಈ ಕಡೆನೇ ತಿರ್ಗಾ ರೂಟು ಹೋಗ್ಬೇಕು. ಸರಿನಾ? ನಾನು ವಿಡಿಯೋ ಫಿನಿಷ್ ಮಾಡಿಬಿಟ್ಟಿದ್ದೀವಿ, ಆಮೇಲೆ ಅವ್ರು ಒಪ್ಕೊಂಡ್ರು ಮಾಡಿ ಅಂತ. ಇಷ್ಟು ನೀರು ಹೋಗ್ತಾ ಇದೆ, ಸರಿನಾ? ಒಳಗಡೆನೇ ನಡ್ಕೊಂಡು ಬರಬೇಕು. ನೀವು ಯಾರ್ಯಾರು ಹೋಗೋಕ್ಕೆ ಆಗಿಲ್ಲೋ ಪರವಾಗಿಲ್ಲ, ವಿಡಿಯೋಗಳು ನೋಡಿ. ಈಗ ನನ್ನ ವಿಡಿಯೋ ಬರುತ್ತೆ ನೋಡಿ, ನೀವು ನಡ್ಕೊಂಡು ಹೋಗ್ತೀರಾ, ದೇವಸ್ಥಾನ ಒಳಗಡೆ ಬಂದಿದ್ರಾ, ದೇವರು ನೋಡ್ತಾ ಇದ್ದೀರಾ, ದೇವರು ಬಿಟ್ಟು ಆಚೆ ಕಡೆ ಬರ್ತಾಯಿದ್ರಾ, ದೀಪ ತಗೊಳ್ತಾ ಇದ್ದೀರಾ ಅಂತ ಪೂರ್ತಿ ವಿಡಿಯೋ ಮಾಡಿದ್ದೀವಿ. ಅದು ನೋಡಿ. ಸರಿನಾ? ನೀವು ಬೇರೆಯವ್ರಿಗೆ ಶೇರ್ ಮಾಡಿದರೆ ನಿಮಗೆ ಸ್ವಲ್ಪ ಪುಣ್ಯ ಸಿಕ್ಕುತ್ತೆ. ಇದೇ ದೇವರ ಮೂಲಸ್ಥಾನ. ಹಿಂಗೆ ಹೋಗೋದು. ನೀವು ಜೊತೆನೇ ಬರ್ತೀಂದ್ರೆ ಬನ್ನಿ, ಡೈಲಿ ವಿಡಿಯೋ ನೋಡಿ. ದೇವಸ್ಥಾನ ಬರಬೇಕಂತ ಏನಿಲ್ಲ, ಇದರಲ್ಲೇ ಎಲ್ಲ ಗೊತ್ತಾಗ್ಬಿಡುತ್ತೆ. ಬೆಲ್ ಹತ್ರ ಬಂದಿದ್ದೀವಿ, ಬೆಲ್ ಮಾಡ್ತಾಯಿದ್ದೀವಿ. ಸ್ಟೆಪ್ಸ್ ಮೇಲೆ ನಡ್ಕೊಂಡು ಬರ್ತಾಯಿದ್ದೀವಿ. ಬಂದಿದ್ದೀವಿ, ಡೋರ್ ಕಾಣಿಸ್ತಾ ಇದೆ. ಸರಿನಾ? ಗುರುಜಿಯವರು ಇದ್ದಾರೆ ಅಂತ ತಿಳ್ಕೊಳ್ಳಿ. ಸರಿನಾ? ಆಮೇಲೆ ಒಳಗಡೆ ಹೋಗ್ತಾಯಿದ್ವಿ, ಮೂಲಸ್ಥಾನ ಬಂದಿದೆ, ಯಾರೂ ಇಲ್ಲ, ಒಬ್ಬರೇ ನೋಡ್ತಾ ಇದ್ದೀರ. ಅಲ್ಲಿ ಇರುವರು ಇನ್ಚಾರ್ಜ್ ಅವರು ನೋಡಿ ಹೆಂಗಿದೆ ಅಂತ ಪೂರ್ತಿ. ನೀವು ಸ್ಟ್ರೈಟಾಗಿ ಹೋಗಿದ್ರೂ ಸರಿ, ಇಷ್ಟು ಕರೆಕ್ಟಾಗಿ ವಾಚ್ ಮಾಡಲ್ಲ. ಸರಿನಾ? ನೋಡಿ ನೋಡಿ ನೋಡಿ, ಆಶೀರ್ವಾದ ತಗೊಳ್ಳಿ. ತಗೊಳ್ಳಿ ಎಲ್ಲ. ಇನ್ಮೇಲೆ ನೀವು ನೋಡಿ ಮೇಲೆ, ಈ ವಿಡಿಯೋ ನೋಡಿ ಮೇಲೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಯಾವುದು ನಿಮಗೆ ಫೇಲ್ಯೂರ್ ಅಂತ ಬರಲ್ಲ, ಎಲ್ಲ ಸಕ್ಸಸ್ಗಳೇ ಇನ್ಮೇಲೆ. ಯಾಕಂದರೆ ಈ ವಿಡಿಯೋ ನೋಡಿಬಿಟ್ಟಿದ್ರಲ್ಲ. ಸರಿನಾ? ಓಕೆ, ಆಯಿತಾ? ಹೋಗೋಣ ನೋಡಿ. ಇನ್ನೂ ಸ್ವಲ್ಪ ನೇರ ಹೋಗಿ ನೋಡಿ, ನಿಮಗೆ ಸಮಾಧಾನ ಆಯಿತಾ? ಓಕೆ. ನೆಕ್ಸ್ಟು ದೀಪ. ಸರಿನಾ? ಹೂವು ತಗೊಂಡಿದೆ ಅಂತ ಇಟ್ಕೊಳ್ಳಿ. ಸರಿನಾ? ಇದು ಕೆಳಗಡೆ ಬರ್ತಾಯಿದ್ವಿ, ಡೌನು ಆಚೆ ಕಡೆ ಬಂದಿದ್ವಿ. ಆಚೆ ಕಡೆ ಬಂದರೆ ಏನು ಕಾಣಿಸ್ತಾ ಇದೆ? ಸರಿನಾ? ಲೆಫ್ಟ್ಗೆ ಬಂದರೆ ಆ ಪ್ರಸಾದ ಕೊಡೋ ಅಂಗಡಿ ಐತೆ. ನಿಮಗೆ ಏನು ಬೇಕಾದರೂ ಅದು ಕಟ್ಕೊಳ್ಬೋದು. ಅದು ಚಾರ್ಜಸ್ ಆಗುತ್ತೆ. ಸರಿನಾ? ಅದೇನೋ ಕೊಡ್ತಾರಂತ ಚಾರ್ಜಸ್ ಆಗುತ್ತೆ. ತೆಂಗಿನಕಾಯಿನೋ ಇದನ್ನು ತಾಯಿತ್ತೋ ತೀರ್ಥಕ್ಕೆ ಚಾರ್ಜಸ್ ಇಲ್ಲ. ಆ ತೀರ್ಥ ತೊಗೊಂಡ್ಬಿಟ್ಟು ಯಾರಿಗೆ ಏನೇನು ಪ್ರಾಬ್ಲಮ್ ಐದೇನೋ ಅದು ಕೊಟ್ಬಿಟ್ಟು ನೋಡಿ.
ನಾವು ಹೇಳೋದಿಲ್ಲ ಏನಿಲ್ಲ, ನಡ್ಕೊಂಡು ಕೊಟ್ಬಿಟ್ಟು ಹೋಗ್ಬೇಕು, ನೋಡಿ ವಿಡಿಯೋ ಮಾಡಂಗಿಲ್ಲ. ಅದು ಏನು ಮಿರಾಕಲ್ ಅಂತ ನೋಡಿದರೆ ಗೊತ್ತಾಗುತ್ತೆ. ಅಂಗಡಿ ನೆಕ್ಸ್ಟ್ ಇದು ಅಂಗಡಿ, ನಮ್ಮ ರೋಡು, ಊಟ. ಸರಿನಾ? ನನಗೂ ಡೈಲಿ ಒಂದಿಂದ ಹುಷಾರಮ್ಮ ನಾನು ಏನು ಮಾಡ್ತೀನಿ ಅಂದರೆ ನನ್ನ ಕಾಲ್ಸು ನನಗೆ ಗೊತ್ತಿರೋರು ಇದ್ದಾರೆ, ಅವರಿಗೆ ನಾನು ಫಾರ್ವರ್ಡ್ ಮಾಡ್ತೀನಿ, ಅವರೆಲ್ಲ ಹೇಳ್ಕೊಡ್ತಾರೆ. ಸರಿನಾ? ನನಗೆ ಅಷ್ಟು ಕರೆಕ್ಟಾಗಿ ಬರಲ್ಲ, ಯಾಕಂದರೆ ನನ್ನ ಕೆಲಸ ನಾನು ಇದ್ದೀವಿ, ಯಾವುದೋ ಒಂದು ಹೇಳಿದ್ರೆ ಕರೆಕ್ಟಾಗಿ ಹೇಳಬೇಕು. ಸರಿನಾ? ಇದು ನದಿ ಥರ ಆಗ್ಬಿಟ್ಟಿದೆ, ಹೋಗುವಾಗ ಇದರಲ್ಲಿ ನೀವು ಸ್ನಾನ ಮಾಡಿಬಿಟ್ಟು ಬನ್ನಿ ಅಂತ ಹೇಳ್ತಾರೆ ಏನಂತ ಗೊತ್ತಿಲ್ಲ, ಆ ಥರನೂ ಆಗ್ಬೋದು ಫ್ಯೂಚರ್ನಲ್ಲಿ. ನಾನು ಮುಂಚೆನೇ ಹೇಳ್ಬಿಡ್ತಾ ಇದ್ದೆ. ಸರಿನಾ? ಈ ನೀರಿನಲ್ಲಿ ನೀರು ಇಲ್ಲಿ ಹೋಗ್ತಾ ಇದ್ದು, ಅದೇ ಥರ ನಮ್ಮ ಪಾಪಗಳು, ನಮ್ಮ ಕಷ್ಟಗಳು, ದುಃಖಗಳು ಎಲ್ಲ ಹೋಗ್ಬಿಡ್ಬೇಕು. ಇದು ನನ್ನ ವಿಸಿಟಿಂಗ್ ಕಾರ್ಡು. ಇದು ಕೊಕ್ಕೆ ಸುಬ್ರಹ್ಮಣ್ಯ, ಇದು ನನ್ನ ವಿಸಿಟಿಂಗ್ ಕಾರ್ಡು. ಸರಿನಾ? ಇದು ಒಂದು ದೇವಸ್ಥಾನ. ಓಕೆ, ನಿಮಗೆ ಈಗ ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಬಂಥರ ಫೀಲಿಂಗ್ ಇರ್ಬೋದು, ಅದೇ ಇಟ್ಕೊಳ್ಳಿ. ನಿಮ್ಗೆ ಯಾವಾಗ ಪ್ರಾಬ್ಲಮ್ಮು ಆವಾಗ ಓಪನ್ ಮಾಡಿ ವಿಡಿಯೋ ನೋಡಿ. ಸರಿನಾ? ನನ್ನಂಥ ವಿಡಿಯೋಗಳು ಜಾಸ್ತಿ ಐತೆ ಯೂಟ್ಯೂಬ್ನಲ್ಲಿ. ಕಡೂರು ದುರ್ಗ ಅಂತ ಹಾಕಿ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ. ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ನಾವು ಇನ್ನೊಂದು ವಿಡಿಯೋನಲ್ಲಿ ಮೀಟ್ ಮಾಡೋಣ. ಸರಿನಾ? ಎಲ್ಲ ಒಳ್ಳೆಯದಾಗುತ್ತೆ.